ಫಸ್ಟ್ ಒನ್ ಮಾಡೋದು ಸರ್. ಸರಿ, ಸೆಕೆಂಡ್ ಒನ್ ಇದು ಮಾಡ್ತೀನಿ. ಯಾವುದೇ ಪಿ ಒ ಪಿ ಕಾನ್ಸೆಪ್ಟ್ ಆಗಲಿ, ಓಕೆ ಇದರಲ್ಲಿ ಒಂದು ಹೇಳಿ, ಅಂದರೆ ಪಿ ಒ ಪಿ ಮಾಡಬೇಕಾದ್ರೆ ಸೊ ಟಾಪ್ ಫೇಸಿಂದ ಮಾಡೋಣ, ಇಲ್ಲಾಂದರೆ ಬಾಟಮಿಂದ. ಈಗ ಫಾರ್ ಎಕ್ಸಾಂಪಲ್ ಈ ಥರ ಡ್ರಾಯಿಂಗ್ ಇಲ್ಲಿ ಹಾಕಿ ಸೊ ಈ ಸರ್ಫೇಸಿಂದ ಮಾಡ್ತೀರಾ, ಇಲ್ಲ ಅಂತ ಹೇಳಿದ್ರೆ ಟಾಪ್ ಸರ್ಫೇಸಲ್ಲೇ ಮಾಡ್ತೀವಿ, ಅಂದರೆ ಈ ಡಿಸೈನ್ಸ್ ಎಲ್ಲ ಇದೆಯಲ್ಲ ಟಾಪ್ ಮಾಡ್ಬಿಟ್ಟು ಆಮೇಲೆ ರೋಟೇಟ್ ಮಾಡಮಂತೀರ. ರೊಟೇಟ್ ಅಂದರೆ ಫ್ಲಿಪ್ ಮಾಡೋದು. ಫ್ಲಿಪ್ ಈಜಿ ಫ್ಲಿಪ್ ಮಾಡೋದೇ ಬೆಸ್ಟ್ ಆಗ್ತದೆ ಸರ್. ಆಮೇಲೆ ಈಗ ಫಸ್ಟ್ ಮಾಡ್ಕೊಂತ ಅಲ್ಲ, ಫ್ಲಿಪ್ ಮಾಡೇ ಮಾಡೋಣ ಅಂತ. ಇಲ್ಲ ಸರ್, ಫಸ್ಟ್ ಮಾಡಿ ಆಮೇಲೆ flip ಮಾಡಿದ್ರೆ ಈಜಿ ಆಗುತ್ತಲ್ಲ ಅಂತ. ಹೌದು, ಯಾಕಂದರೆ ಕೆಳಗಡೆ ಐ ಮೀನ್ ನಮ್ಗೆ ಇಲ್ಲಿ ಆ್ಯಂಗಲ್ಸ್ ಎಲ್ಲ ಮಿಸ್ ಆಗ್ತಾ ಹೋಗುತ್ತೆ ಈ ಥರ ಎಲ್ಲ. ಯಾಕಂದರೆ ಬೇರೆ ಬ್ಯಾಚ್ ಅವ್ರು ಮಾಡಿದ್ದಾರೆ ಆ ಥರ ನೋಡಿದ್ದೀವಿ. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಬೈ 10/15 or 15/15. ಸೊ 10/15 ಒಂದು ರೆಕ್ಟಾಂಗಲ್ ಹಾಕ್ತೀನಿ. ಸೊ ಇದನ್ನ ಪ್ರೆಸ್ಪೋಲ್ ಮಾಡಬೇಕು. Again, first limit offset ಇದೆ. So rectangle offset. So 1 feet offset only. So this 4 parts. ಇದನ್ನ ಏನು ಮಾಡಿ ಒಳಗಡೆ ಪ್ಲಸ್ ರೆಸ್ಟೋರೆಂಟ್ ಇಸ್ ಪ್ಲಾನಿಂಗ್ ಸರ್ 10 ಇಂಚ್. ಇದಾ ಹಾಂ ಸರ್. ಅದು 1 feet ತೊಗೊಳ್ಳಿ, ಅಂದರೆ ಆಫ್ಸೆಟ್ 1 feet ತೊಗೊಳ್ಳಿ. ಸೊ ಆಮೇಲೆ 10 feet 15 feet ರೆಕ್ಟಾಂಗಲ್ ಸರ್ ಇದು ಇರಲಿ. ಪ್ರೆಸ್ಫುಲ್ ಏನು ಮಾಡಿದ್ರೆ ರೆಕ್ಟಾಂಗಲ್ ಇದು ಅಂದರೆ ಫಸ್ಟ್ ರೆಕ್ಟಾಂಗಲ್ ಹಾಕಿನಿ. ಸೊ ಅದಕ್ಕೆ ಆಫ್ಸೆಟ್ ಮಾಡೀನಿ ಫಾರ್ 1 feet ಆಫ್ಸೆಟ್ ಆಯ್ತಾ. ಆಮೇಲೆ ಇದನ್ನ ಪ್ರೆಸ್ಫುಲ್ ಫಾರ್ 6 inches ಒಳಗಡೆ 6 inches ಆಫ್ಸೆಟ್ ತೊಗೊಳ್ತೀನಿ. ಇಲ್ಲಾಂದ್ರೆ ಇನ್ನೂ ಪ್ರೆಸ್ಫುಲ್ ಮಾಡ್ಬೋದಲ್ಲ, ಯಾವ್ದು? ಔಟ್ಸೈಡ್ ಬಾರ್ಡರ್ ಬೇಕಾದ್ರೆ. ಹಾಂ, ಅದನ್ನು ಬೇಕಾದ್ರೂ ಮಾಡ್ಬೋದು, 1 and ಸೇಮ್. ಬಟ್ ಆಚೆಗಡೆ ಬಾರ್ಡರ್ ಮಾಡಿದ್ರೆ ಥಿಕ್ನೆಸ್ ಜಾಸ್ತಿ ಅಂತ ಹೋಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ನಾನು 10 inches ಕೊಟ್ಟಿರೋದು ಥಿಕ್ನೆಸ್ಸು. ಸೊ ಅದೇನಾಗುತ್ತೆ, ನೆಕ್ಸ್ಟ್ 14 inch ಆಗುತ್ತೆ. 1 feet 4 inches 1 feet 4 ಆಗುತ್ತೆ. inches. ನೆಕ್ಸ್ಟ್ ಈ ಪೋರ್ಷನ್ ಇದೆ. ಸೊ ಇದು ಸ್ಕ್ವೇರ್ ಪೋರ್ಷನ್. ಸೊ ಇಲ್ಲಿ ಬೇಕಾದ್ರೆ ಆಫ್ಸೆಟ್ ತಗೊಳ್ಳಿ, ಐ ಮೀನ್ ಟೇಪ್ ಮೆಷರ್ ತಗೊಂಡು. ಸೊ ಫ್ರಮ್ ಹಿಯರ್ 2 feet ಕೊಡ್ತೀನಿ. ಅಗೇನ್ ಫ್ರಮ್ ಹಿಯರ್ 2 feet. ಸೊ ಇದೇ ಸಪ್ರೇಟ್ ಮಾಡಿ ಚೆನ್ನಾಗಿ ಈ ಸರ್ಕಲ್ ಕ್ರಿಯೇಟ್ ಆಗಿದೆ. ಹಾಗೆ ಇದರಲ್ಲಿ ಮತ್ತೆ ಇನ್ನೊಂದು ಸರ್ಕಲ್ ಒಳಗಡೆ ಹೋಗಿದೆ. ಸೊ ದಿಸ್ ಪಾರ್ಟ್ ಸೊ 2 feet 2 by 2 ಒಂದು ರೆಕ್ಟಾಂಗಲ್ ಹಾಕಿದ್ದೀನಿ. ಅದನ್ನು ಮತ್ತೆ ಒಳಗಡೆ ಪ್ಲಸ್ ಮಾಡ್ತೀನಿ.
ಹೊರಗಡೆ ಬಾಕ್ಸ್ ಟು ಕಾಣಿಸ್ತಾರೆ. ಹಾಂ 2 ಇಲ್ಲಾಂದ್ರೆ ಅದು 1/1 ಮಾತ್ರ ತೊಗೊಳ್ಳಿ. 1/1 ತುಂಬ ಚಿಕ್ಕ ಆಗುತ್ತೆ. ಸೊ 2/2 ಇಲ್ಲ, ಔಟ್ಸೈಡ್ ಔಟ್ಸೈಡ್ 2/4 ಇದೆ. ಮತ್ತೆ ಅದ್ರ ಒಳಗಡೆ ಇನ್ನೊಂದು ರೆಕ್ಟಾಂಗಲ್ ಕಟ್ ಆಗಿಲ್ಲ, ಅದು 2/2 ತೊಗೊಂಡಿದ್ದೀವಿ. ಅಗೇನ್ ಡೈಮೆನ್ಷನ್ಸ್ ಚೇಂಜ್ ಆಗುತ್ತೆ, ಬಟ್ ಫಾರ್ ಇಲ್ಲಿ ಇಟ್ಸ್ ಫೈನ್. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ಸ್ವಲ್ಪ ಒಳಗಡೆ ಹೋಗಿದೆ ಆಯಿತಾ. ಐ ಮೀನ್ ಒಳಗಡೆ ಹೋಗಿ ಅಲ್ಲಿ ಒಳಗಡೆ ಮತ್ತೆ ಸ್ಟ್ರಿಪ್ ಲೈಟ್ ಇರುತ್ತೆ. ಸೊ ಅದನ್ನೇನಾದರೂ ಕ್ರಿಯೇಟ್ ಮಾಡೋಕ್ಕೆ ಸೊ ಆ ಗ್ರೂಪ್ ಓಪನ್ ಮಾಡಿ. ಆಮೇಲೆ ಅದು ಗ್ರೂಪಲ್ಲಿ ಸೊ ಒಂದು ಲೈನ್ನ ತೊಗೊಳ್ಳಿ. ಎಕ್ಸಾಕ್ಟ್ ಸೆಂಟರಿಂದ ಎಲ್ಲ ಕಾರ್ನರ್ ಪಾಯಿಂಟ್ಸ್ಗೆ ಲೈನ್ ಡ್ರಾ ಮಾಡಿ. ಇವಾಗ ಕೆಳಗಡೆ ಪೋರ್ಷನ್ಸ್ನ 42 ಇಂಚಸ್ ಇಲ್ಲಾಂದರೆ 3 ಇಂಚ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತಾ ಬರೋದು. ಮ್ಯಾಕ್ಸಿಮಮ್ 3 to 4 ಇಂಚಸ್ ಸಾಕು, ಅದಕ್ಕಿಂತ ಜಾಸ್ತಿ ನಾನು 2 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ಸಂಬಂಧ ಇನ್ನೊಂದು 2 ಇಂಚಸ್ ಒಳಗಡೆ. ಈ ಪೋರ್ಷನ್ ಇದೆ. ಸೊ ಈ ಕಾರ್ನರಿಂದ 6 ಇಂಚ್ ಬಿಟ್ಟಿದ್ದೀನಿ, ಆಮೇಲೆ 10 ಇಂಚಸ್ ರೈಟ್ ಹ್ಯಾಂಡಲ್ ಹಾಕ್ತೀನಿ. ಡೈಮೆನ್ಷನ್ ಕೊಡ್ತೀನಿ, ಇಲ್ಲ ಓನ್ ಡೈಮೆನ್ಷನ್ಸ್ ಆದರೂ ಹಾಕ್ತಾ ಮಾಡಿ. ಸ್ಟ್ಯಾಂಡರ್ಡ್ POP ಸ್ಟ್ಯಾಂಡರ್ಡ್ ಆ ಥರ ಏನಿಲ್ಲ, ಯಾಕಂದರೆ ಎಲ್ಲದರಲ್ಲೂ ಡಿಪೆಂಡ್ ಆಗುತ್ತೆ. ಸೊ ಯಾಕಂದರೆ ರೂಮ್ ಸೈಜ್ ಯಾವ ಥರ ಇದೆ, ಆಮೇಲೆ ಅಲ್ಲಿ ಯಾವ ಥರ ಇದ್ದು ಫಾರ್ ಎಕ್ಸಾಂಪಲ್ ಡಿಸೈನ್ಸ್ ಬೇಕಾಗಿರುತ್ತೆ, ಒಂದೊಂದು ಡಿಸೈನ್ಸಿಗೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಬಟ್ ಇಂಥದ್ದೇ ಸ್ಟ್ಯಾಂಡರ್ಡ್ಸ್ ಅಂತ ಏನಿಲ್ಲ. ಬಟ್ ಆ ಥರ ಏನಾದರೂ ಕೊಡೋಕ್ಕೆ ಹೋದರೆ ಸೊ ಹಿಯರ್ ಸಂಬಂಧ ಈ ಪೋರ್ಷನ್ಸ್ ಎಲ್ಲ ಇದೆಯಲ್ಲ, ಸೊ ಇದಕ್ಕೆಲ್ಲ ಮ್ಯಾಕ್ಸಿಮಮ್ 5 ಇಂಚಸ್ 4 ಇಂಚಸ್ ಆ ಥರ ಮ್ಯಾಕ್ಸಿಮಮ್ ಒಳಗಡೆ ಪ್ರೆಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ನೆಕ್ಸ್ಟು ಆ ಥರ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇದ್ದರೆ ಎಲ್ಲ ಅದೇ ಫಾಲೋ ಅಪ್ ಮಾಡೋದು. ಸೊ ಅವಾಗ ಹೊಸ ಹೊಸ ಡಿಸೈನ್ಸ್ ಕ್ರಿಯೇಷನ್ ಆಗ್ತಾ ಇದೆ. ಸೊ ಹೊಸದಾಗಿ ಮಾಡಬೇಕಂದ್ರೆ ಡಿಸೈನ್ಸ್ ಚೇಂಜ್ ಮಾಡಿ.
ಇಷ್ಟು ಮೇ ಬಿ ಮಾಡ್ತೀರಾ ಆಯಿತಾ. ಇದ್ರೊಳಗಡೆ ಇಲ್ಲಿ ನೆಕ್ಸ್ಟ್ ಹೋಲ್ ಲೈಟ್ ಹೋಲ್ಸ್ ಇದೆ, ಈ ಗ್ರೂಪ್ ನೋಡ್ಕೊಂಡು ಇಲ್ಲಿ ಒಂದು ಲೈಟ್ equal exactly 6 inches, 6 inches. So in the standard solution. ಸ್ಕೆಚಲ್ಲಿ ರಿಬೇಟ್ ಥರ ಫ್ಯಾಮಿಲೀಸ್ ಇದೆ, Families and the ready warehouse ಇದೆ. ಲೈಟ್ಸ್ ಎಲ್ಲ ಲೈಟ್ಸು ಇದು ಆ್ಯಕ್ಚುಲಿ ಡಿಸೈನ್ ಇದು, ಅಂದರೆ ಅಲ್ಲಿ ಏನು ಮಾಡ್ತೀವಿ ಜಸ್ಟ್ ಶೋ ಆಫಿಗೆ ಅಷ್ಟೇ ಕೊಡ್ತಾ ಇದ್ವಿ. ಸೊ ಇಲ್ಲಿ ಆ್ಯಕ್ಚುಲಾಗಿ ಡಿಸೈನ್ ಮಾಡ್ತೀವಿ, ಅಂದರೆ ಅಲ್ಲಿ ಲೈಟ್ಸ್ ಓಕೆ ಅಂದರೆ ಆ ಥರ ಫ್ಯಾಮಿಲೀಸ್ ಇದೆ. ಈ 3D ವೇರ್ಹೌಸಿಗೆ ಅಂತ ಹೋದರೆ ನೀವು ನಿಮ್ಮ ಹತ್ರ ಮತ್ತೆ ಪ್ರತಿಯೊಂದು ಈಗ ನೆಕ್ಸ್ಟ್ ಪೆಂಡೆಂಟ್ ಎಲ್ಲ ಬರುತ್ತೆ, ಅದಕ್ಕೆಲ್ಲ ಫ್ಯಾಮಿಲೀಸ್ ಥರ ಲೋಡ್ ಮಾಡಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ಇದೇ POP ಅಂತ ತಗೊಳ್ಳೋಣ, ಮತ್ತು ಇದರಲ್ಲಿ ಪೆಂಡೆಂಟ್ ಏನೋ ಬಂದಿರುತ್ತೆ. ಸೊ ಅದನ್ನು ಪೆಂಡೆಂಟ್ ಎಲ್ಲ ಹಾಕಿ ಮತ್ತೆ 3D ವೇರ್ಹೌಸ್ಗೆ ಹೋಗಲೇಬೇಕು. ಬಟ್ ಲೈಟ್ ಇದರಲ್ಲಿ ಏನಾಗುತ್ತೆ, ಲೈಟ್ನೆಲ್ಲ ಇದರಲ್ಲಿ ಪ್ಲೇಸ್ ಮಾಡೋದು ಈಸಿ ಅಂತ ಹೇಳಿದ್ನಲ್ಲ, ಇದರಲ್ಲಿ ನಾವೇ ಲೈಟ್ ಪ್ಲೇಸ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಒಳಗಡೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಆ ಹೋಲ್ಸ್ ಎಲ್ಲ ಏನೇನಿದೆ ಅಷ್ಟು ಪ್ರೊಡ್ಯೂಸ್ ಮಾಡಲೇಬೇಕಾಗಿದೆ. ಸೊ ಅಂದರೆ ಈಗ 6 ಇಂಚ್ ಬೈ 6 ಇಂಚ್ ತೊಗೊಂಡು ಸೊ ಇದನ್ನು ಏನು ಮಾಡ್ತೀವಿ, ಪ್ರೆಸ್ ಕೂಡ ಮಾಡ್ತೀವಿ ಒಳಗಡೆ. ಸೊ ಇದನ್ನೆಲ್ಲ ಮಾಡಲೇಬೇಕು. ರೆಬಿಟಲ್ಲಿ ಅದು ಅವೈಲೇಬಲ್ ಇರಲ್ಲ ಅಷ್ಟೇ. ಸೊ ಅದನ್ನು ನೋಡ್ಬೋದು, ಸೀಲಿಂಗಿಂದ ಆಚೆ ಬರ್ತಿತ್ತು, ಡೌನ್ಫಾಲ್ ಲೈಟ್ ಎಲ್ಲ ಕೊಟ್ಟಿದ್ವಲ್ಲ, ಸೀಲಿಂಗಿಂದ ಹೊರಗಡೆ ಬರ್ತಿತ್ತು. ಆ್ಯಕ್ಚುಲಿ ಸೀಲಿಂಗಿಂದ ಹೊರಗೆ ಬರಬಾರ್ದು, ಇಲ್ಲೇ ಅಬ್ಸರ್ವ್ ಮಾಡಿದ್ರು ಅಲ್ಲಿ ಥಿಕ್ನೆಸ್ ಇರುತ್ತೆ, ಒಂದು ಎಷ್ಟು ಆಚೆ ಬರಬೇಕು ಆ ಥರ ಎಲ್ಲ ಹೇಳ್ಬಿಟ್ಟು. ಸೊ ಆದ್ದರಿಂದ ಇಲ್ಲೂ ಅಷ್ಟೇ ಪ್ರೆಸ್ ಪುಲ್ ಮಾಡಿ ಹೊರಗಡೆ ಕಳಿಸ್ತೀವಿ. Again, 4 inches.
ಇಲ್ಲೂ ಇದಾವೆ ಹಾಂ ರೆಕ್ಟಾಂಗಲ್ ಲೈಟ್ಸ್ ಎಲ್ಲ ಇಲ್ಲೂ ಇದಾವೆ. ಬಟ್ ಅಗೇನ್ ಇದ್ರದ್ದು ಲೈಟ್ಸ್ ಇರುತ್ತೆ ಒಳಗಡೆ, ಬಟ್ ಅದ್ರದ್ದು ಇಂಟೆನ್ಸಿಟಿ ಏನಾದ್ರು ಜಾಸ್ತಿ ಮಾಡೋದು. ಸೊ ಅದೆಲ್ಲ ಪಾಸಿಬಿಲಿಟೀಸ್ ಇರಲ್ಲ ಇದರಲ್ಲಿ. ನೆಕ್ಸ್ಟ್ ಇಲ್ಲಿ ಪೆಂಡೆಂಟ್ ಇದೆ ನೋಡಿ. ಸೊ ಇದಕ್ಕೆ ಏನು ಮಾಡ್ತೀವಿ, ಅದೆಲ್ಲ ಫುಲ್ಲು ಮೆಷಲ್ಲಿ ಇರುತ್ತೆ. ಸೊ ಮೆಶ್ ಲೈಟ್ಸ್ ಅಂತೆಲ್ಲ ಅಪ್ಲೈ ಮಾಡ್ತೀವಿ. ಸೊ ಹಾಗೆ ಅದೇನು ಖಾಲಿ ಕಳಿಸ್ತೀನಿ ಅಷ್ಟೇ ಕಳಿಸ್ಕೊಳ್ತೇನೆ. ಅಲ್ಲ ನಾ ಅದೇ ಹೇಳಿದ್ನಿ, ಇಷ್ಟು ಗೊತ್ತಿದ್ರೆ ಇಡೀ ಸ್ಕೆಚಪ್ ಆಟ ಆಡ್ತಾ ಕೂತ್ಕೋಗ್ಬೇಕಲ್ಲ. ಅದೇ ಆಟ ಆಡೋದು ರೋಡಿಗೆಲ್ಲ ನೋಡಿ ಆಡ್ತೀವಿ, ಬರೀ ಎಲಿವೇಶನ್ ನೋಡೋದೇ ನೋಡೋದಂತಾರೆ ಬಿಲ್ಡಿಂಗ್ಗಳು. ಅದು ಬೇಕಲ್ಲ, ಅದನ್ನ ತಲೆ ಓಡಿಸೋರು ಇಲ್ಲೇ ಮಾಡ್ಬಿಡ್ಬೋದು ಇವಾಗ. ನೀನು ಓದೋ ತಲೆ ಮಾಡಿದ್ರೆ ಅದೇ ಇಲ್ಲಿ ಕುತ್ಕೊಂಡು ಇಲ್ಲೇ ಮಾಡ್ಬಿಡ್ಬೋದು. ಏನಿಲ್ಲ ಬರೀ ಫೆಸಪ್ ಎಲ್ಲ ಮಾಡಿದ್ರೆ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಇದ್ರೆ ಕಾಪಿ ಪೇಸ್ಟ್ ಮಾಡಿರ್ತಾರೆ. ಇದು ನೋಟ್ ಮಾಡಕ್ ಸುಲಭ, ಬಟ್ ಏನಾದ್ರೂ ನಾವೇ ಓನಾಗಿ ಕ್ರಿಯೇಟ್ ಮಾಡೋದಿಲ್ಲ, ಅವಾಗ ಐಡಿಯಾಸಿಗೆ ತಲೆ ಕೆಟ್ಟೋಗಿರುತ್ತೆ. ಬಟ್ ವೆರಿ ಸಿಂಪಲ್ ಅಷ್ಟೇ. ಇನ್ನೇನಿಲ್ಲ ಇದ್ರಲ್ಲಿ ಕಲಿಬೇಕಾದ್ರೆ. ನೆಕ್ಸ್ಟ್ ಇಫ್ ಪಾಸಿಬಲ್ ಆದರೆ ಸ್ವಲ್ಪ ಎಲ್ಲ ಫಾಸ್ಟಾಗೇ ಇದ್ದೀರಿ ಗ್ರೂಪ್ ಅವ್ರು ಇನ್ನ, ಆದರೆ ಪ್ಲಗಿನ್ಸ್ ಬರ್ತವೆ. ಆ ಪ್ಲಗಿನ್ಸ್ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ ಬೇಕಾದ್ರೆ. ಅದನ್ನು ಔಟ್ ಆಫ್ ಬಾಕ್ಸ್ ಹೇಳ್ತೀನಿ ಬೇಕಾದ್ರೆ, ಆದರೆ ಅದು ಯೂಸ್ ಮಾಡೋಂಗಿಲ್ಲ ಇಲ್ಲಿ ಆ್ಯಕ್ಚುಲಿ. ಅಂದರೆ ಕೆಲವೊಂದಿಷ್ಟು ಪೇಯ್ಡ್ ಇರುತ್ತೆ, ಇನ್ನೊಂದು ಸ್ವಲ್ಪ ಫ್ರೀ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಸ್ಟೇರ್ ಕೇಸ್ ಎಲ್ಲ ಮಾಡೋದಿರುತ್ತೆ, ತೋರಿಸಿದೆ ಅನ್ಸುತ್ತೆ ಮೇ ಬಿ. ಇಲ್ಲ ಸರ್, ಅವ್ರಿಗೆ ಹೇಳಿದ್ರು. ಸೊ ಅದರಲ್ಲಿ ಪ್ಲಗಿನ್ಸ್ ಅಂತ ಬರುತ್ತೆ. ಜಸ್ಟ್ ಅದನ್ನು ಕ್ರಿಯೇಟ್ ಮಾಡಿ, ನಮ್ಗೆ ಯಾವ ಥರ ಬೇಕು ಸ್ಟೇರ್ ಕೇಸ್ ಅಂತ ಕ್ಲಿಕ್ ಮಾಡಿ ಬಿಲ್ಡ್ ಸ್ಟೇರ್ ಕೇಸ್ ಅಂತ ಕೊಟ್ಟರೆ, ಸೊ ನನಗೆ ಒನ್ ಶಾರ್ಟಲ್ಲಿ ಸ್ಟೇರ್ ಕೇಸ್ ಕಂಪ್ಲೀಟ್ ಕ್ರಿಯೇಟ್ ಆಗಿಬಿಡುತ್ತೆ. ಇದನ್ನು ಯೂಶಲಿ ಹೇಳಲ್ಲ ಇನ್ಸ್ಟ್ರಕ್ಟರ್ಸ್. ಸೊ ಅದನ್ನು ಹೇಳ್ತೀನಿ ಯಾವ ಥರ ಮಾಡ್ತೀರಿ ಅಂತೇಳಿ. ಇದರಲ್ಲಿ ಒಂದಿಷ್ಟು ಕಲ್ತ್ಕೊಳ್ಳಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ರೆಂಡರ್ ಕಾನ್ಸೆಪ್ಟಲ್ಲಿ ತುಂಬ ಇದೆ ಕಲಿಯೋಂಥದ್ದು. ಸೊ ಅದು ವೀರೆಯಲ್ಲಿ. ಸೊ ಅದನ್ನು ನೋಡೋಣ, ಇಫ್ ಪಾಸಿಬಲ್ ಆದರೆ ಅಷ್ಟು ಕಂಪ್ಲೀಟ್ ಮಾಡಿಕೊಡ್ತೀನಿ. ವೀರೆ ಹಾಡಿದೆ ಅಂತ ವೀರೆ ಕಲ್ತಷ್ಟೂ ಇದೆ. ಯಾಕಂದರೆ ಒಬ್ಬೊಬ್ರದೇ ಒಂದೊಂದು ವ್ಯಾಲ್ಯೂಸ್ ಥರ ಇರುತ್ತೆ. ಇಲ್ಲ ನಿಮ್ಮದೇ ಓನ್ ವ್ಯಾಲ್ಯೂಸ್ ಇಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಅಂತೆಲ್ಲ ಬರುತ್ತೆ. ಸೊ ಅಲ್ಲಿ ಸೆಟ್ಟಿಂಗ್ಸೇ ಬೇರೆ ಯೂಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಇಲ್ಲಿ ನೋಡೋಕ್ಕೆ ಈಸಿ ಆಯ್ತಾಯ್ತಾ. ನೆಕ್ಸ್ಟ್ ಈಗ ಲೈಟಿಂಗ್ಸ್ ಕೊಡ್ತೀನಿ. ಸೊ ಇಲ್ಲಿ ಏನು ಈ ಸ್ಟ್ರಿಪ್ ಲೈಟ್ ನೋಡ್ತೀರಲ್ಲ, ಇದನ್ನು 3-4 ವೇರ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ರೆಕ್ಟಾಂಗಲ್ ಲೈಟ್ಸ್ ಅಂತೆಲ್ಲ ಬರುತ್ತೆ, ಆ ಥರ ಕೊಡ್ಬೋದು. ಇಲ್ಲ ಮೆಶ್ ಲೈಟ್ ಕೊಡ್ಬೋದು. ಸೊ ಹಾಗಿಲ್ಲ ಅಂದರೆ ಇಮಿಸಿವ್ ಲೈಟ್ಸ್ ಅಂತ ಬರುತ್ತೆ, ಆ ಥರ ಕೊಡ್ಬೋದು. ಸೊ ಅಲ್ಲಿ ಒಂದು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಇವೆಲ್ಲ ಇನ್ನೇನು ಜಸ್ಟ್ ರೆಕ್ಟಾಂಗಲ್ ಹಾಕು ಪ್ರೆಸ್ ಫುಲ್ ಮಾಡೋ ಅಷ್ಟೇ, ಇದೆಲ್ಲ ಸಿಂಪಲ್ ಇದೆ. ಬಟ್ ಒಂದಿಷ್ಟು ಸ್ಟ್ಯಾಂಡರ್ಡ್ ಅದು ರೆಂಡರ್ ಇದು ಸಾಫ್ಟ್ವೇರ್. ಸೊ ಸೇಮ್ ಆಸ್ ಎನ್ಸ್ಕೇಪ್. ಸ್ವಲ್ಪ ಚೇಂಜಸ್ ಇದೆ. ಎನ್ಸ್ಕೇಪು ಅಷ್ಟೇ, ನೀವು ಬರೀ ಔಟ್ಲುಕ್ಕಲ್ಲಿ ನೋಡಿದ್ರಿ ಅಷ್ಟೇ. ಪ್ರಾಪರ್ಟೀಸ್ ಎಲ್ಲ ಇನ್ನೂ ಚೇಂಜ್ ಮಾಡೋದು ತುಂಬ ಇದೆ. ಎನ್ಸ್ಕೇಪ್ ಎಲ್ಲ ಕಲಿಯೋಕ್ಕೆ ನಿಮಗೆ 3-4 ಮಂತ್ಸ್ ಬೇಕು, ನೀಟಾಗಿ ಕಲಿತೀರಿ ಅಂತ ಹೇಳಿದ್ರೆ. ಈವನ್ ವೀರೆ ಎಲ್ಲಾದ್ರೂ ಅಷ್ಟೇ. ಸೊ ಇಲ್ಲಿ ಇನ್ನೂ ಯಾವುದೂ ಮೆಟೀರಿಯಲ್ಸ್ ಯಾವುದು ಇನ್ನೂ ಬಂದಿಲ್ಲ ನಿಮಗೆ. ಈಗ ಏನಾದರೂ ಮೆಟೀರಿಯಲ್ಸ್ ಎಲ್ಲ ಒಂದೊಂದೇ ಬರ್ತಾ ಹೋದರೆ ಅದಕ್ಕೆ ನೀವು ಪ್ರಾಪರ್ಟೀಸ್ ಚೇಂಜ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಫಾರ್ ಎಕ್ಸಾಂಪಲ್ ಈ ಗೂಗಲಲ್ಲೆಲ್ಲ ನೀವೇ ಇಮೇಜ್ ತೋರಿಸಿದ್ರಲ್ಲ, ಆ ಥರ ಔಟ್ಪುಟ್ ರೆಂಡರ್ ಬರಲೇಬೇಕಂದ್ರೆ ಸೊ ನಾವು ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಮಾಡಲೇಬೇಕಾಗುತ್ತೆ. ಸೊ ಅದನ್ನೆಲ್ಲ ಕಲಿಯೋದೇ ಒಂದು ಸ್ವಲ್ಪ ಟಾಸ್ಕ್ ಅಷ್ಟೇ.
ಇಲ್ಲಿ ಇಷ್ಟು ಮೆಟೀರಿಯಲ್ ಇದೆ, ಅಷ್ಟು ಮೆಟೀರಿಯಲನ್ನು ಇದು ಮಾಡ್ತಾ ಹೋಗ್ತೀವಿ, ಅಂದರೆ ಚೇಂಜಸ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ಇಷ್ಟು ಮೆಟೀರಿಯಲ್ಸು ಅಪ್ಲೈ ಆಗಿದೆ ಇದೊಂದು ಬಿಲ್ಡಿಂಗಲ್ಲಿ. ಸೊ ಔಟ್ಲುಕ್ಕಲ್ಲಿ ಬರೀ ವೈಟು ಬ್ಲೂ ಇಲ್ಲೊಂದಿಷ್ಟು 4-5 ಮೆಟೀರಿಯಲ್ ಕಾಣುತ್ತೆ ಸರ್. ಬಟ್ ಅಷ್ಟು ಮೆಟೀರಿಯಲ್ಸಲ್ಲೂ ಮತ್ತೆ ಸೆಟ್ಟಿಂಗ್ಸ್ ಇರುತ್ತೆ ಚೇಂಜಸ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಮತ್ತೆ ಡಿಫ್ಯೂಸ್, ಇಲ್ಲಿ ಮ್ಯಾಪಿಂಗ್ ಅಂತ ಬರ್ತಾ ಹೋಗುತ್ತೆ. ಇದನ್ನೆಲ್ಲ ಮೊನ್ನೆ ಹುಡುಗಿ ಹೇಳ್ತಿದೆ, ಅಂದರೆ ಕಲರ್ ಮ್ಯಾಪ್ ಅಂತ ಬರುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡಿ, ಡಿಫ್ಯೂಸ್ ಮ್ಯಾಪು, ಬಂಪ್ ಮ್ಯಾಪು, ರಿಫ್ಲೆಕ್ಷನ್ ಮ್ಯಾಪ್ಸ್, ಸೊ ಆ ಥರ ಡಿಸ್ಪ್ಲೇಸ್ಮೆಂಟ್ ಮ್ಯಾಪ್ ಅಂತ ಬರುತ್ತೆ. ಅಂದರೆ ಅದೆಲ್ಲ ಪೋರ್ಷನ್ಸಲ್ಲಿ ಇಲ್ಲ, ಬಟ್ ನೋಡೋಣ ಹೇಳ್ಕೊಡೋಕ್ಕಾದಷ್ಟು ಟ್ರೈ ಮಾಡ್ತೀನಿ. ಸಾಕು, ಆಮೇಲೆ ಒಳ್ಳೆ ದೃಷ್ಟಿ ಕೊಟ್ಟಿಟ್ಟಂಗೆ ಫುಲ್ಲು. ಇದರಲ್ಲಿ ಲೈಟಿಂಗ್ಸ್, ಓಕೆ, ಲೈಟಿಂಗ್ ಕಾನ್ಸೆಪ್ಟ್ ಒಂದು ಸ್ವಲ್ಪ ಅಪ್ಕಮಿಂಗ್ ಕ್ಲಾಸಸಲ್ಲಿ ಹೇಳ್ತೀನಿ. ಸೊ ಇದನ್ನೇನಾದರೂ ರೆಂಡರ್ ಮಾಡಿ ನೋಡೋದಾದರೆ ನಾವು ಒಂದಿಷ್ಟು ಲೈಟಿಂಗ್ಸ್ ಕೊಡ್ತೀನಿ ಒಳಗಡೆ. ಯಾವುದು ಸರ್? ಇದು ಲೈಟ್ಸ್ ಅಂತ ಹೇಳಿದೆ, ವೀರ ಲೈಟ್ಸ್ ಅಂತ ಇದೆ. ಸೊ ವೀರ ಲೈಟ್ಸಲ್ಲಿ ಯೂಸ್ ಮಾಡ್ತಾರೆ.
ಯಾಕಂದ್ರೆ ಝೂಮ್ ಮಾಡುವಾಗ ಹ್ಮ್ ಒಳಗಡೆ ಸಿಕ್ಕಾಕೊಂಡು ಡೈರೆಕ್ಟ್ ಎಕ್ಸಿಟ್ ಆಗಕ್ಕೆ ಬರಲ್ಲ ಸರ್. ಡೈರೆಕ್ಟ್ ಆಗಿ ಅಂದರೆ ಅದಕ್ಕೆ ಏನು ಮಾಡ್ತೀವಿ, ಸೀನ್ಸ್ ಅಂತ ಬರುತ್ತೆ, ಸೀನ್ಸ್ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟು ಆ್ಯನಿಮೇಷನ್ಸ್ ಅನ್ನೋ ಟಾಪಿಕ್ ಹೇಳೋದಲ್ಲ, ಸೊ ಅಲ್ಲಿ ಆ್ಯನಿಮೇಷನ್ಸಲ್ಲಿ ಸೀನ್ಸ್ ಕ್ರಿಯೇಟ್ ಮಾಡ್ತೀವಿ, ತೋರಿಸ್ತೀವಿ. ತುಂಬ ಸಿಗ್ಲಿದೆ ಸರ್ ಒಳಗಡೆ. ಹೌದು, ಏನಾಗುತ್ತೆ, ಸೊ ಈಗ ನೆಕ್ಸ್ಟು ಬರುತ್ತೆ ಆ್ಯನಿಮೇಷನ್ಸ್ ಎಲ್ಲ. ಈಗ ನೀಟಾಗಿ ಒಂದ್ಸರಿ ಕ್ಯಾಮ್ರಾನ ನೀಟಾಗೆಲ್ಲ ಪೊಸಿಷನ್ ಮಾಡಿಬಿಟ್ಟು ಇಲ್ಲೆಲ್ಲೋ ಇರ್ತೀರಿ, ಇಲ್ಲಿ ವರ್ಕ್ ಮಾಡ್ತಾ ಇರ್ತೀರ. ಸೊ ಇಲ್ಲೇನು ಮಾಡ್ತೀವಿ, ಇಲ್ಲಿ ಆ್ಯಡ್ ಸೀನ್ ಅಂತ ಇರುತ್ತೆ. ಸೊ ಒಂದು ಸೀನ್ ಆ್ಯಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ವಾಲ್ ಒಳಗಡೆ ಹೋಗ್ಬಿಡ್ತೀವಿ. ಸೊ ಅವಾಗ ಏನು ಮಾಡ್ತೀವಿ, ಆ ಸೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಸೊ ಅದೇ ತೊಗೊಂಡು ಅದೇ ಸೀನಿಗೆ ಕರ್ಕೊಂಡು ಈ ಥರ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಇದೆ. ಹಂಗೆ ನಾ ಏನಾದ್ರು ಬೇರೆ ಕಡೆ ಹೋಗಿದ್ರು ನೆಕ್ಸ್ಟ್ ಆ ಸೀನ್ಗೆ ಕರ್ಕೊಂಡು ಆಂಗಲ್ ಎಡ್ಜಸ್ ಕೊಡ್ಬೋದು ಸರ್. ಆಂಗಲ್ ಎಡ್ಜಸ್, ಸ್ಲೋಪ್ ಎಡ್ಜಸ್, ಹೇಳಿ ಏನು ಸ್ಲೋಪ್ ಎಡ್ಜಸ್ ಹಾ. ಕೊಡ್ಬೋದು. ಹೋಗ್ಬೋದಾ? ಐ ಮೀನ್ ಅಂದರೆ ಯಾವ್ದ್ರಲ್ಲಿ ಹೇಳ್ತೀನಿ, ರೂಫಲ್ಲಿ ಹೇಳ್ತೀರಾ? ಇಲ್ಲಲ್ಲ. ಎಕ್ಸ್ಕ್ಲೂಷನ್ ಮಾಡಿದ್ದೀರಲ್ಲ, ಹೌದು. ಅದರಿಂದ ಒಳಗಡೆ ಸ್ಟ್ಯಾಂಡ್ ಕೊಡ್ಬೋದಾ? ಒಂದ್ಸರಿ ಯೋಚನೆ ಮಾಡ್ತೀವಿ.